ಮಹತಿ ಅವರು 2016ರಲ್ಲಿ ಅಂದರೆ ಕೇವಲ 9ನೇ ವಯಸ್ಸಿನಲ್ಲಿಯೇ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಜೀ ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದರು. ಬಳಿಕ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿ ಮಹತಿ ಕನ್ನಡಿಗರ ಮನಗೆದ್ದಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಮ್ಮ ಶಿಕ್ಷಣ ಹಾಗೂ ಕೆರಿಯರ್ ಬಗ್ಗೆ ಮಹತಿ ಮಾತನಾಡಿದ್ದಾರೆ. ನಾನು ನನ್ನ ಕೆರಿಯರ್ ಶುರು ಮಾಡಿದ್ದು ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನಿಂದ. 2016ರಲ್ಲಿ ಶುರು ಮಾಡಿದ್ದು. ಆಗ ನನಗೆ 9 ವರ್ಷ ವಯಸ್ಸು. ಆನಂತರ ಸುಮಾರು ರಿಯಾಲಿಟಿ ಶೋಗಳನ್ನ ಮಾಡಿದೆ. ಗುರು ಶಿಷ್ಯರು ಸೇರಿದಂತೆ 2-3 ಸಿನಿಮಾಗಳನ್ನ ಮಾಡಿದೆ. 2 ವರ್ಷದ ಹಿಂದೆ ತತ್ಸಮ ತದ್ಭವ ಸಿನಿಮಾದಲ್ಲಿ ನಟಿಸಿದ್ದೆ. ಇದೆಲ್ಲದರ ಜೊತೆಗೆ ಗಟ್ಟಿಮೇಳ ಧಾರಾವಾಹಿ ಮಾಡ್ತಿದ್ದೆ. ಇದೆಲ್ಲ ಆದ್ಮೇಲೆ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿಯನ್ನು ಕೂಡ ಮಾಡಿದೆ ಎಂದು ಮಹತಿ ಭಟ್ ಹೇಳಿದ್ದಾರೆ. 10ನೇ ತರಗತಿಯವರೆಗೂ ನಾನು ಶಿವಮೊಗ್ಗದಲ್ಲೇ ಓದಿದ್ದು. ಅಪ್ಪ ಅಮ್ಮನ ಜೊತೆ ಇದ್ದು ಅಲ್ಲಿಯೇ ಓದಿದೆ. ಪಿಯುಸಿ ಮಾಡುವಾಗ ಅಜ್ಜಿ ತಾತನ ಮನೆಗೆ ಬಂದೆ. ಅವರಿಬ್ಬರು ನನ್ನ ಜೀವನದ ಮೇಜರ್ ಬ್ಯಾಕ್ ಬೋನ್ ಅಂದರೆ ತಪ್ಪಾಗಲ್ಲ. ಅಪ್ಪ ಅಮ್ಮ ಇಬ್ಬರು ಡಾಕ್ಟರ್ಸ್ ಆಗಿರೋದರಿಂದ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋ ಮಾಡುವಾಗ ನನ್ನನ್ನ ಪಿಕಪ್ ಹಾಗೂ ಡ್ರಾಪ್ ಮಾಡೋದು ಕಷ್ಟ ಆಗುತ್ತಿತ್ತು. ಆಗ ನಮ್ಮ ಮಗಳನ್ನ ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿ ಅಜ್ಜಿ ತಾತ ನನ್ನ ಜೊತೆ ಶೂಟಿಂಗ್ಗೆ ಬರುತ್ತಿದ್ದರು. ಅವರಿಲ್ಲದೆ ಇದ್ದಿದ್ದರೆ ನನ್ನ ಆಕ್ಟಿಂಗ್ ಎಲ್ಲವೂ ಮಾಡೋದಕ್ಕೆ ಆಗುತ್ತಿರಲಿಲ್ಲ. ಈಗ ಬೆಂಗಳೂರಿನಲ್ಲಿಯೇ ಇಂಜಿನಿಯರಿಂಗ್ ಓದುತ್ತಿದ್ದೇನೆ ಎಂದಿದ್ದಾರೆ ಮಹತಿ. ಅಪ್ಪ ಅಮ್ಮ ಇಬ್ಬರು ಆಯುರ್ವೇದಿಕ್ ಡಾಕ್ಟರ್ಸ್. ಅಮ್ಮ ಸರ್ಕಾರಿ ಆಯುರ್ವೇದಿಕ್ ಡಾಕ್ಟರ್ ಆದ್ರೆ ಅಪ್ಪ ಪ್ರೈವೇಟ್ ಆಯುರ್ವೇದಿಕ್ ಡಾಕ್ಟರ್. ನಮ್ಮದೇ ಸ್ವಂತ ಫಾರ್ಮಸಿ ಇದೆ. ನನ್ನ ಅಣ್ಣನಿಗೂ ಡಾಕ್ಟರ್, ಈಗಷ್ಟೇ MBBS ಮುಗಿಸಿದ್ದಾನೆ ಎಂದರು ಮಹತಿ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಆಕ್ಟಿಂಗ್ ಕಡೆ ಹೆಚ್ಚು ಒಲವಿತ್ತು. ಡಾಕ್ಟರ್ ಆದ್ರೆ ಆಕ್ಟಿಂಗ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಕಡೆ ಬಂದೆ. ನಮ್ಮ ಮನೆಯಲ್ಲಿ 3 ಜನ ಡಾಕ್ಟರ್ಸ್, ನಾನೊಬ್ಬಳೇ ಆಕ್ಟರ್ ಎಂದಿದ್ದಾರೆ ಮಹತಿ ಭಟ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.